2ನೇ ದಿನ. ಜಸ್ಟ್ ಇವಾಗ ತಾನೇ ಬಂದಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇಷ್ಟು ಕತ್ಲೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಈಗ ಬೆಳಗ್ಗೆ 5 ಗಂಟೆ 30 ನಿಮಿಷ. ಎಷ್ಟು ಕತ್ಲಿದೆ ನೋಡಿ. ರೋಡಲ್ಲಿ ಕಂಬದ ಲೈಟ್ ಅಂತೂ ಬೆಳಗ್ಗೆ 5:20ಕ್ಕೆ ಆಫ್ ಆಗಿಬಿಡುತ್ತೆ. ಬೆಳಗ್ಗೆ ಹೊತ್ತು ಯೋಗ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ತುಂಬ ಕತ್ಲಿರುತ್ತೆ. ನವರಾತ್ರಿ ಪ್ರಯುಕ್ತ ನಮ್ಮ ಯೋಗ ಕ್ಲಾಸ್ನಲ್ಲಿ 9 ದಿನ ಕೂಡ ಅಗ್ನಿಹೋತ್ರ ಹೋಮ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣ ಈ ರೀತಿ ಎಲ್ಲ ಇದೆ. ಮತ್ತು ಆ ದಿನದ ಮಂತ್ರ ಸ್ತೋತ್ರಗಳನ್ನು ಹೇಳಿಸಿ ಕಥೆಗಳನ್ನು ಹೇಳಿಸುವಂಥದ್ದನ್ನು ನವರಾತ್ರಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಷ್ಟು ಬೇಗನೆ ಎಲ್ಲರೂ ಕೂಡ ಹೋಗಿದ್ದೀವಿ. ಆಯಾ ದಿನದ ಬಣ್ಣದ ಸೀರೆಗಳೇನಿರುತ್ತೆ ಅದನ್ನು ನಾವು ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ಇವತ್ತು ನಿಮಗೆ ನನ್ನ ಯೋಗ ಕ್ಲಾಸನ್ನು ಕೂಡ ಪರಿಚಯ ಮಾಡಿಸ್ತಾ ಇದ್ದೀನಿ. ಮೊದಲು ಪೂಜೆ ಎಲ್ಲ ಹೇಗಾಗಿದೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ನವಗ್ರಹ ದೇವಾಯ ಇದಂ ನಮಃ. पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः. ಪೂಜೆ ಎಲ್ಲ ಮುಗೀತು. ಈಗ ಒಂದು ಹಾಡು ಕೂಡ ಹೇಳಿಸಿದ್ರು. ಹಾಗೇನೆ ಒಂದಷ್ಟು ಫೋಟೋ ಸೆಕ್ಷನ್ ಕೂಡ ಆಯಿತು. ಎಲ್ಲರೂ ಕೂಡ ಒಂದೇ ರೀತಿ ಅಂದರೆ ಒಂದೇ ಬಣ್ಣದ ಸೀರೆ ಎಲ್ಲ ಹಾಕೊಂಡು ಬಂದಿರ್ತೀವಲ್ಲ, ಆ ಒಂದು ನೆನಪಾಗಿ ಇರಲಿ ಅಂತ ಹೇಳಿ ಪ್ರತಿ ವರ್ಷವೂ ಹೀಗೇನೆ ಗ್ರೂಪ್ ಫೋಟೋಗಳನ್ನ ತಗೊಳ್ತಾ ಇರ್ತೀವಿ. ಹಾಗೆ ಅಲ್ಲಿ ಒಂದಷ್ಟು ಜನ ನಾವು ಕ್ಲೋಸ್ ಆಗಿರುವಂಥವ್ರು ಕೂಡ ಅವ್ರವ್ರು ಬೇಕಾದವ್ರ ಜೊತೆ ಫೋಟೋಸ್ ಎಲ್ಲ ತಗೊಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಏನೇ ಆದರೂ ಕೂಡ 7 ಗಂಟೆ ಒಳಗಾಗಿ ಎಲ್ಲನೂ ಮುಗಿಸ್ಬಿಡ್ತಾರೆ. 7 ಗಂಟೆಗೆ ನಮ್ಮ ಕ್ಲಾಸ್ ಮುಗಿಯುತ್ತೆ. ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಒಂದಷ್ಟು ಯೋಗಾಭ್ಯಾಸಗಳನ್ನು ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮಲ್ಲಿ ಪಾಸಿಟಿವಿಟಿನೂ ಹೆಚ್ಚಾಗುತ್ತೆ. ಕೆಲವರೆಲ್ಲ ಕಮೆಂಟ್ಸ್ ಮಾಡಿದ್ದೀರಲ್ವಾ, ನನಗೆ ತುಂಬಾನೇ ಬಟ್ಟೆ ಬರುತ್ತೆ ಸ್ಟಿಚ್ ಮಾಡೋದಕ್ಕೆ, ಆದರೆ ತುಂಬ ಸೋಮಾರಿತನ, ನನಗೆ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ ಅಂತ. ನೀವು ಕೂಡ ಅಷ್ಟೇ ಈ ರೀತಿ ನಿಮ್ಮ ಮಾರ್ನಿಂಗನ್ನು ಆ್ಯಕ್ಟಿವ್ ಆಗಿ ಶುರು ಮಾಡಿ. ಆ ದಿನ ಪೂರ್ತಿ ನೀವು ಕೂಡ ಆ್ಯಕ್ಟಿವ್ ಆಗೇ ಇರ್ತೀರಾ. ಈಗ ಮನೆಗೆ ಹೋಗಬೇಕು. ಹಾಗೆ ನಾನು ಹಾಕೊಂಡಿರೋಂಥ ಬ್ಲೌಸು ಸಿಂಪಲ್ ಡಿಸೈನ್, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಯಾಕಂದರೆ ಕೆಲವೊಂದು ಸ್ಯಾರಿಗಳಿಗೆ ಅದಕ್ಕೆ ಸೂಟ್ ಆಗೋ ರೀತಿ ನಾವು ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನವರಾತ್ರಿ 2ನೇ ದಿನ. ಇವತ್ತು ಯೋಗ ಕ್ಲಾಸಿಂದ ಇನ್ನು ಜಸ್ಟ್ ಇವಾಗ ತಾನೇ ಬಂದಿದ್ದೀನಿ. ಟೈಮ್ 7:20 ಆಗಿದೆ. ಈಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮನೇಲೂ ಕೂಡ ಕೆಲಸ ಮಾಡ್ಕೋಬೇಕು. ಸುಮ್ಮನೆ ದೀಪ ಹಚ್ಬಿಟ್ಟು ಹಾಗೆ ಹೋಗಿದ್ದೆ. ಇನ್ನೂ ಸ್ವಲ್ಪ ಕೆಲಸ ಇದೆ, ನೈವೇದ್ಯ ಎಲ್ಲ ಮಾಡಿ ಇಡಬೇಕು. ಪಕ್ಕದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಈಗ ನಾನು ಯೋಗ ಕ್ಲಾಸಿಂದ ಬಂದಿದ್ದೀನಿ. ಇನ್ನು ನನ್ನ ಮನೇಲೂ ಕೂಡ ಕೆಲಸ ಎಲ್ಲ ಶುರುವಾಗುತ್ತೆ. ಹಾಗಾಗಿ ನನ್ನ ಬ್ಲೌಸ್ ಡಿಸೈನನ್ನು ನಿಮಗೆ ತೋರಿಸ್ಬಿಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಸಿಂಪಲ್ ಡಿಸೈನ್ ಇಟ್ಟಿರೋದು, ಯಾಕಂದರೆ ಕಾಟನ್ ಸಿಲ್ಕ್ ಸ್ಯಾರಿಗಳಿಗೆ ಅದಕ್ಕೆ ಸೂಟ್ ಆಗೋ ರೀತಿಯೇ ಡಿಸೈನ್ ಇಟ್ಕೋಬೇಕು. ಸೀರೆ ಸಿಂಪಲ್ ಆಗಿದ್ದರೆ ಬ್ಲೌಸನ್ನು ಗ್ರ್ಯಾಂಡಾಗಿ ಸ್ಟಿಚ್ ಮಾಡ್ಕೋಬಹುದು. ಆದರೆ ಕೆಲವು ಸಲ ಈ ರೀತಿ ಸಣ್ಣ ಬಾರ್ಡರ್ ಸೀರೆಗೆ, ಸಿಂಪಲ್ಲಾಗಿ ಪೂಜೆಗಳಿಗೆ ಉಡುವಂಥ ಸೀರೆಗೆ ಹೆವಿ ಡಿಸೈನ್ ಎಲ್ಲ ಇಟ್ಕೋಬಾರ್ದು. ಹಾಗಾಗಿ ಈ ಒಂದು ಬ್ಲೌಸ್ಗೆ ನೋಡಿ, ನಾನು ಸಣ್ಣದೊಂದು ಸ್ಟೋನ್ ಲೇಸ್ ಇರೋವಂಥ ಡಿಸೈನ್ ಲೇಸನ್ನು ಹಾಕಿದ್ದೀನಿ. ಹಾಗೆಯೇ ಫ್ರಂಟಲ್ಲಿ ರೌಂಡ್ ನೆಕ್ ಇಟ್ಟಿದ್ದೀನಿ, ಬ್ಯಾಕ್ ಸೈಡಲ್ಲಿ ಸ್ಕ್ವೇರ್ ನೆಕ್ ಇಟ್ಕೊಂಡಿದ್ದೀನಿ. ಸ್ಲೀವ್ಗೆ ಈ ರೀತಿ ಸಣ್ಣ ಒಂದು ಫ್ರಿಲ್ಲನ್ನು ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಡಿಸೈನ್ ಏನಾದರೂ ನೀವು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ, ಅಥವಾ ಬಿಗಿನರ್ಸ್ ಏನಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಸಿಂಪಲ್ ಆಗಿ ಡಿಸೈನ್ ಮಾಡಿರೋಂಥ ಬ್ಲೌಸು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ಇವತ್ತು ನಮ್ಮ ಮನೆಯಲ್ಲಿ ನವರಾತ್ರಿ ಪೂಜೆ ಹೇಗಿತ್ತು ಬನ್ನಿ, ಚುಟುಕಾಗಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬರೋಣ.
2ನೇ ದಿನದ ನವರಾತ್ರಿ ಪೂಜೆನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಾಗಿಲಿಗೆ ರಂಗೋಲಿನ ಹಾಕಿದ್ದೀನಿ. ಮೊದಲು ಹೊಸಲು ಪೂಜೆನ ಮಾಡಿ ಆಮೇಲೆ ಮನೆ ಒಳಗಡೆ ಪೂಜೆನ ಮಾಡ್ಕೋತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತೆ ನವರಾತ್ರಿ ಸಮಯದಲ್ಲಿ ಬೆಳಗ್ಗೆ ಯೋಗ ಕ್ಲಾಸ್ನಲ್ಲೂ ಕೂಡ ಪೂಜೆ ಹೋಮ ಎಲ್ಲ ಇದ್ದಿದ್ರಿಂದ ಮನೆಯಲ್ಲಿ ನನಗೆ ಬೆಳಗ್ಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಆಗಲಿಲ್ಲ. ಪಿತೃಪಕ್ಷದಲ್ಲೂ ಕೂಡ 2 ಶುಕ್ರವಾರ ಮಿಸ್ ಆಗೋಗಿತ್ತು. ಹಾಗಾಗಿ ನವರಾತ್ರಿ ಆಗಿರೋದ್ರಿಂದ ಈ ಶುಕ್ರವಾರ ನನಗೆ ಮಿಸ್ ಮಾಡೋದಕ್ಕೆ ಮನಸ್ಸಾಗ್ದಿರ ಅಂಗಡಿಯಿಂದ ಸ್ವಲ್ಪ ಬೇಗನೆ ಬಂದಿದ್ದೀನಿ. ಅಂದರೆ 5:30ಗೆಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದ್ಬಿಟ್ಟೆ. ಮನೇಲಿ ಎಲ್ಲನೂ ಕೂಡ ಮತ್ತೆ ಗುಡಿಸಿ, ಒರೆಸಿ, ಕ್ಲೀನ್ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಈಗ ಹೊಸಲು ಪೂಜೆನ ಮಾಡಿ ಮನೆ ಒಳಗಡೆ ಪೂಜೆ ಮಾಡಿಕೊಂಡು ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡ್ಕೋತಾ ಇದ್ದೀನಿ. ಹಾಗೆ ಇವತ್ತು ನಾನು ನಿಮಗೆ ನಮ್ಮದೇ ಮಿಷಿನ್ಗಳಲ್ಲಿ ಥ್ರೆಡ್ ವರ್ಕ್ ಮಾಡೋದನ್ನ ಅಂದರೆ ಬ್ಲೌಸ್ಗಳಿಗೆ ಥ್ರೆಡ್ ವರ್ಕ್ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಅಂಗಡಿಯಿಂದ ಸ್ವಲ್ಪ ಬೇಗ ಬಂದಿದ್ರಿಂದ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆ. ನಾಳೆ ಆ ಕೆಲಸ ಕಂಪ್ಲೀಟ್ ಮಾಡಿ ನಿಮಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಕಡಿಮೆ ಖರ್ಚಿನಲ್ಲಿ ಬ್ಲೌಸ್ಗಳಿಗೆ ಹೇಗೆಲ್ಲ ಡಿಸೈನ್ ಮಾಡ್ಕೋಬಹುದು ನಮ್ಮ ಹತ್ರ ಇರುವಂಥ ವಸ್ತುಗಳಲ್ಲೇ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ. ಹಾಗೇನೆ ಹೊಸೊಬ್ಬರು ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ತುಂಬ ಜನರಿಗೆ ಅದು ರೆಕಮೆಂಡ್ ಆಗುತ್ತೆ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಇದರಲ್ಲಿ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ಗಳು ಇದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಬೇರೆಯವ್ರಿಗೂ ಕೂಡ ಅದು ರೆಕಮೆಂಡ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?